ಶ್ರಾವಣ ಮಂಗಳವಾರ ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದರೆ ಹನುಮಂತನಿಗೆ ಇವುಗಳನ್ನು ಅರ್ಪಿಸಿ. ಮಂಗಳವಾರ ಹನುಮಂತನನ್ನು ಪೂಜಿಸುವುದು ಹೇಗೆ ಮತ್ತು ಸಂತುಷ್ಟಗೊಳಿಸಲು ನಾವು ಏನು ಮಾಡೋಣ ತಿಳಿಯೋಣ. ಶ್ರಾವಣ ಮಾಸ ಶಿವನಿಗೆ ಸಮರ್ಪಿತವಾಗಿದೆ. ಆದರೆ ಈ ಪವಿತ್ರ ಮಾಸದಲ್ಲಿ ಇತರೆ ದೇವತೆಗಳನ್ನು ಪೂಜಿಸಿದರೆ ವಿಶೇಷ ಪುಣ್ಯ ಫಲಗಳನ್ನು ನೀಡುತ್ತದೆ. ಮಂಗಳವಾರದಂದು ಹನುಮಂತನಿಗೆ ಕೆಲವು ವಿಶೇಷ ವಸ್ತುಗಳನ್ನು ಅರ್ಪಿಸಿದರೆ ಮನುಷ್ಯನ ಅನೇಕ ತೊಂದರೆಗಳು ದೂರವಾಗುತ್ತದೆ ಮತ್ತು ಅವರ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ. ಶ್ರಾವಣ ಮಾಸದಲ್ಲಿ ಹನುಮಂತನನ್ನು ವಿಶೇಷವಾಗಿ ಪೂಜಿಸಬೇಕು. ಶಿವನ ಅವತಾರದ ಪೂಜೆಯಿಂದಲೂ ಅವನು ಸಂತುಷ್ಟನಾಗುತ್ತಾನೆ ಎಂದು ಶಿವಪುರಾಣದಲ್ಲಿ ಹೇಳಲಾಗಿದೆ. ದುರಾದೃಷ್ಟ ಕಳೆಯಲು ಮಾಗಿದ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮೋಳೆಯಿಂದ ಮುಚ್ಚಿ ಅದನ್ನು ಹಾಗೆ ಭಗವಾನ್ ಹನುಮಂತನಿಗೆ ಸಮರ್ಪಿಸಿ. ಶ್ರಾವಣ ಮಾಸದಲ್ಲಿ ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಅದೃಷ್ಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತದೆ. ಶ್ರಾವಣ ಮಂಗಳವಾರದಂದು ಅರಳಿ ಮರದ ಬೇರಿನ ಅಡಿಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಮರದ ಕೆಳಗೆ ಕುಳಿತು ಹನುಮಾನ್ ಚಾಲೀಸನ್ನು ಪಠಿಸಿ. ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತದೆ. ನಿಮ್ಮ ಎಲ್ಲ ಆಸೆಗಳು ನೆರವೇರಿಕೆಗಾಗಿ ಶಿವನನ್ನು ಪೂಜಿಸಿದ ನಂತರ ಹನುಮಂತನನ್ನು ಪೂಜಿಸಿ. ನಂತರ ಮಲ್ಲಿಗೆ ಎಣ್ಣೆಯನ್ನು ಸಿಂಧೂರದೊಂದಿಗೆ ಬೆರೆಸಿ ಹನುಮಂತನಿಗೆ ಅರ್ಪಿಸಿ. ಇದು ಖಂಡಿತವಾಗಿ ನಿಮ್ಮೆಲ್ಲ ಆಸೆ ನೆರವೇರುತ್ತದೆ. ಶ್ರಾವಣ ಮಾಸದಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಕೆಂಪು ಧ್ವಜವನ್ನು ದಾನ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ಶತ್ರುಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ರೋಗಗಳು ದೂರವಾಗುತ್ತದೆ. ಶ್ರಾವಣ ಮಾಸದ ಮಂಗಳವಾರದಂದು ಹನುಮಂತನಿಗೆ ಲಡ್ಡುಗಳನ್ನು ಅರ್ಪಿಸಿ. ಉದ್ರೇಕಗೊಂಡ ಗ್ರಹಗಳು ಹತೋಟಿಗೆ ಬರುತ್ತದೆ. ತುಳಸಿ ದಳಗಳನ್ನು ಸಮರ್ಪಿಸಿ ಲಡ್ಡು ನೈವೇದ್ಯ ಮಾಡಬೇಕು. ಇದು ಜಾತಕದಲ್ಲಿ ಗ್ರಹಗಳ ವಿರುದ್ಧ ಸ್ಥಾನಗಳನ್ನು ಶಾಂತಗೊಳಿಸುತ್ತದೆ. ಹನುಮಂತನಿಗೆ ಶ್ರೀರಾಮನ ಹೆಸರು ಅತ್ಯಂತ ಪ್ರಿಯ. ಆದ್ದರಿಂದ ಮಲ್ಲಿಗೆಯ ಎಣ್ಣೆಯಲ್ಲಿ ಸಿಂಧೂರವನ್ನು ಬೆರೆಸಿ ಅರಳಿ ಮರದ ಎಲೆಯ ಮೇಲೆ ಶ್ರೀರಾಮನ ಹೆಸರನ್ನು ಬರೆಯಿರಿ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಯೂ ದೂರವಾಗುತ್ತದೆ. ನೆಮ್ಮದಿ, ಸುಖ, ಶಾಂತಿಯನ್ನು ಪಡೆಯುತ್ತಾರೆ. ಶ್ರಾವಣ ಮಾಸ ಮಂಗಳವಾರದಂದು ನೀವು ಈ ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಎಲ್ಲ ತೊಂದರೆಗಳನ್ನು ಮತ್ತು ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಧನ್ಯವಾದಗಳು.